ಮತ್ತೆ ದರ್ಶನ ಉಂಟು. ಅಯ್ಯೋ ಅಪರೂಪಕ್ಕೆ ನೋಡಿದಲ್ವಾ ನಾನೇಯ ಅಮ್ಮ ಮೂಸಿಂಗ ಈ ವರ್ಷ ನನ್ನ ಹೆಸರು ಲಗಾಡಿ ತಂದದ್ದೆ. ಮತ್ತೆ ಮೂಸಿಂಗನಲ್ಲ ಮೂಲಂಜಿನಲ್ಲ ಮತ್ತೆ ಮಹಾಲಿಂಗ. ಅಯ್ಯೋ ಮತ್ತೆ ಹಾಳಾಗಿ ಹೋಗಿ ಸಾಯಿಲ್ ಅಂತ ಕಾಯ್ತಾ ಇದ್ದೆ. ಹಾಗಲ್ಲ ಕುರುಮಠದಲ್ಲಿ ಒಟ್ಟಿಗೆ ವಿದ್ಯೆಯನ್ನು ಕಲಿತವರು ನಾವಾಗಿದ್ದೇವೆ. ಖಂಡಿತವಾಗಿ ಹೌದು. ಇವನೊಂದು ಹೆಸರು ನೆನಪೇ ಇಲ್ವಲ್ಲ ನನ್ನ ಬುದ್ಧಿ ನಾನೇ ಬೈಕೊಂಡದ್ದು. ಹೌದೌದು ಹೌದು ಸ್ವಲ್ಪ ಬದಲಾವಣೆ ಆಗಿದ್ದಾನೆ. ತ್ರಿವೇಣಿ ಇವರೆಲ್ಲ ಬಂದೆ ಕೇಳು ಕಡಲೋತ್ಸವಕ್ಕೆ ಹಾಗೆ ಬಂದಿಲ್ಲ. ಲೇಖನ ಕೊಟ್ಟು ಬಂದು ಕಳಿಸಿದ್ದೀಯ. ಲೇಖನವನ್ನು ಬರೆದು ಕಳಿಸಿಕೊಟ್ಟಿದ್ದೇವೆ. ಇವರಿಗೆಲ್ಲ ಲೇಖನ ಬಂದು ಕಳಿಸಿಕೊಟ್ಟೆ. ಆತ್ಮೀಯ ಗೆಳೆಯರು ನಾವು ಇಟ್ಟಿದ್ದೇವೆ. ನಮಗೊಂದು ಲೇಖನ ಬರಬಹುದಿತ್ತಲ್ಲ. ನಿಮಗೆ ಲೇಖನವನ್ನು ಬರೆದು ಕಳಿಸಿಕೊಟ್ಟಿದ್ದೇನೆ. ಹೌದಾ? ಲೇಖನವನ್ನು ತೆಗೆದುಕೊಂಡು ಹೋದವು ಯಾವ ಮಾರ್ಗವನ್ನು ಅನುಸರಿಸಿದ್ದಾನಂತ ಗೊತ್ತಿಲ್ಲ. ಹೌದಾ? ಅವ ಆ ಕಡೆ ಹೋದ ನಿಮ್ಮ ಕಡೆ ಬಂದ. ಆಯ್ತು, ತೊಂದರೆ ಇಲ್ಲ. ನಮ್ಮ ಸ್ವಭಾವ ಹೇಗೆ ಹೇಳು? ನಮ್ಮದು ನೇರ ದಿಟ್ಟ ನಿರಂತರ. ನೇರವಾಗಿ ಹೇಳುವುದು ಬಿಟ್ರೆ ಮತ್ತೆಂತದ್ದು ಇಲ್ಲ. 24 ಗುಣಿಸು ಸುವರ್ಣ ಇದ್ದಾಗೆ. ಹಾಗಾದ್ರೆ ನಮಗೆ ಲೇಖನ ಬರ್ಸ್ಕೊಳ್ಬೇಕಂತಿಲ್ಲ. ಎಲ್ಲಿ ಊಟ ಉಂಟು, ಎಲ್ಲಿ ಜಾತ್ರೆ ಉಂಟು, ಅಲ್ಲಿ ನಾವು ಸಿದ್ಧರಾಗಿದ್ದೇವೆ. ನಾವು ಹೋಗುದು ಹೇಗೆ? ಎಲ್ಲಿ ಊಟ ಉಂಟ, ಎಲ್ಲಿ ಬೊಜ್ಜೆ ಉಂಟ, ಹೋಗಿ ಬನ್ನಿ ಉಂಡುಕೋಪ ಹೋಗುದೇ. ಹೌದಾ? ಅದು ಎಲ್ಲ ಕಡೆ ಹೋಗುದಾ? ಎಲ್ಲ ಕಡೆ ಹೋಗುದು. ಹೌದಾ? ಹಾಗಿದ್ರೆ ನಾವು ಬರ್ಲಿಕ್ಕೆ ಉದ್ದೇಶ ಉಂಟು. ಏನು ಅಂದ್ರೆ ತ್ರಿವೇಣಿ ಗುರುಮಠದಲ್ಲಿ ಇದ್ದಾಗ ಈಗ ನಾವಿಲ್ಲ ಅಂದ್ರೆ ಬದಲಾವಣೆ ಆಗಿದ್ದೇವೆ. ಪರಿವರ್ತನಶೀಲ ಪ್ರಪಂಚದ ಜಗತ್ತೇ ಪರಿವರ್ತನಶೀಲ ಪ್ರಪಂಚ ಹಿಡ್ಕೊಂಡು ಹೋಗು ಒಲಿಲಿಕ್ಕೆ ಗಮನ ತರಲಿಕ್ಕ ಹಾಗಲ್ವೋ. ಶೀಲ ಪ್ರಪಂಚ ಅಂದ್ರೆ ಈ ವಯಸ್ಸಲ್ಲಿ ಆಗ್ಬೇಕಾದ ಹೇಳು ಮದುವೆ. ಈಗ ನನ್ಗೆ ಮದುವೆ ಅಲ್ವಾ? ಮದುವೆಯ ಕೊಡು 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 ಕೊಡು. ಇವತ್ತು ನೀ ಎಂತದ್ದೇ ಕೇಳು, ಮಂಗಳಾದವರೆಗೂ ಕೇಳಿದ್ರು ಎಂತದ್ದು ಬರುದಿಲ್ಲ. ನೋಡುವ ಮನೆಗೆ ಹೋಗೋದು ಬಿಟ್ಟು ಮತ್ತೆಂತ ಕೊಡ್ತಾರ? ಮತ್ತೆ ಹೇಳಿದೆಯಲ್ಲ ಅಂದ್ರೆ ಮದುವೆ ಕೊಡು ಕೊಡು. ನಾನು ಹೇಳಿದೆ ಅಂತ ಯಾವುದು? ಲಗ್ನ ಪತ್ರಿಕೆ ಕೊಡು ಅಂತ ಹೇಳ. ಕೊಡ ಕೊಡ. ನೀ ತರಲ ನಾನು ತರಲಿಲ್ಲ, ನೀವು ತರಲಿ. ಹೆಚ್ಚು ಕಡಿಮೆ ಆಯ್ತೀರಾ? ಬೇಸರ ಮತ್ತೆ ಬೇಸರ ಆಗುದು ಇರ್ತದೆ. ಮತ್ತೆ ಲಗ್ನ ಪತ್ರಿಕೆ ತಾರ್ದಿಗೆ ತೊಂದರೆ ಇಲ್ಲ. ಆ ಪತ್ರಿಕೆಯನ್ನು ಓದಿತ್ತು ಈತನ ಮಸ್ತಕದಲ್ಲಿ ಬಹಳಷ್ಟು ಉಂಟು. ಹೌದಾ? ಇದನ್ನು ಇದ್ದಾಗೆ ಹೇಳ್ತಾನೆ. ಈ ಮಂಡಲ ಉಂಟಾ? ರಪ್ಪಯ್ಯ ಚಾಮುಂಡರಾಯ ಚಾ ಕುಡಿತಾನೆ ಬರ್ತದ್ದು. ಅಷ್ಟೊತ್ತಿಗೆ ಅಲ್ಲ ಇವತ್ತು ಎಷ್ಟೊತ್ತಿಗೆ ಕೇಳಿದ್ರು ಅದು ಸಿಗುದಿಲ್ಲ. ತಲೆ ಬಿಸಿ ಮಾಡೋದೇ ಬೇಡ. ಅಲ್ಲ ಅವ್ರು ಕೊಡ್ಲಿಕ್ಕೆ ಅವರೇ ಇದ್ದಾರಂತ ನಿಘಂಟೆ ಇಲ್ಲ. ಇಷ್ಟೊತ್ತಿಗೆ ಮನೆ ಹೋಗಿದ್ದಾರೆ ಯಾರಿಗೆ ಗೊತ್ತು. ಆದ್ರೆ ಹೇಳ್ತೇನೆ ಕೇಳು, ರಪ್ಪಯ್ಯ ಚಾ ಕುಡಿತ ಬರ್ತದಂತದ್ದು ಸ್ವಸ್ತಿ ಸ್ತ್ರೀ ಪಾಪ ಅವ್ರಿಗೊಂದು ಕೊಡು. ಪಾಪ ಎಂತದಲ್ಲವೇ ಮೊದಲಾಗಿ ಬರೀತಾರಲ್ಲ ಸ್ವಸ್ತಿ ಸ್ತ್ರೀ. ಸ್ವಸ್ತಿ ಸ್ತ್ರೀ ಕುಲದೇವತ ಪ್ರಸನ್ನ ನನ್ನ ಮಗನಾದಂತ ದಿವಂಗತ ಭ್ರಮರ. ನಾನು ಸುತ್ತ ಹೋಗಿದ್ದೆ. ನಾನು ಧೀಮಂತ ಪುತ್ರ ಭ್ರಮರನಿಗೂ ಇವರ ಪುತ್ರಿ ಹುಲ್ಕುತ್ರಿ. ಹುಲ್ಕುತ್ರಿ ಮಳೆಗಾಲದಲ್ಲಿ ಎಲ್ಲ ತೊಳ್ಕೊಂಡು ಹೋಯ್ತು. ಎಂತದ್ದೇ ಈಗ ಅದೆಲ್ಲ ಮೊದಲು ಬರೀತಾರಲ್ಲ. ಕುಲಪುತ್ರಿ ಕುಲಪುತ್ರಿ ಕುಲವಧು ಅಗ್ನಿಸಾಕ್ಷಿ ರಾಧಾರಮಣ ಗೌರಿ ಮದುವೆ ಅದೆಲ್ಲ ನೋಡುದಲ್ವಾ? ಇತ್ತೀಚೆಗೆ ಒಂದು ಒಳ್ಳೇದು ಬಂದಿದೆ. ಯಾವುದು? ಲಕ್ಷ್ಮೀ ಬಾರ ಭಾಗ್ಯಲಕ್ಷ್ಮಿ. ಅದೆಲ್ಲ ನೋಡು. ಅಲ್ಲ ನಿಮ್ಮಂತ ಹೆಣ್ಮಕ್ಳು ಅಂತದ್ ನೋಡಿಯೇ ಬಿಟ್ರೆ ಗಂಡನ ಮಂಡೆ ಹಾಳು ಮಾಡಿದ್ದು ಬಿಟ್ರೆ ಬೆಕ್ಕಸ್ ಒಂದೂ ಮಾಡ್ಲಿಲ್ಲ. ಯಾಕೆ ನಾನು ಅಂತದ್ದು ಹೇಳಿದ್ದಲ್ಲ. ಕುಲವಧುವಾದಂತ ಇವಳನ್ನು ಕೈ ಹಿಡಿದು ಅಗ್ನಿ ಸಾಕ್ಷಿಯಾಗಿ ಜೀವನ ಮಾಡುವುದರ ಜೊತೆಗೆ ರಾಧಾ ರಮಣರ ಜೀವನದಂತೆ ಆದರ್ಶವಾಗಿರ್ಬೇಕು. ಯಾರ ಮದುವೆ ಆದ್ರೂ ತೊಂದರೆ ಇಲ್ಲ, ಹುಟ್ಟೋರಿ ಮದುವೆ ಒಂದಾಗೋದು ಬೇಡ. ಆ ಕಡೆ ಅಜ್ಜಿ ಸಾಯ್ಲಿಕ್ಕಿಲ್ಲ, ಈ ಕಡೆ ಮೊಮ್ಮಗಳು ಮದುವೆ ಆಗ್ಲಿಕ್ಕಿಲ್ಲ. ನಮ್ಮ ಪುಣ್ಯ. ಅಂದ್ರೆ ಮದುವೆ ನನಗೆ ಹಾಗಂತ ಹೆಣ್ಣು ಯಾರಂತ ಇವ್ರಿಗೆ ಯಾರಿಗೂ ಗೊತ್ತಿಲ್ಲ. ಹೆಣ್ಣು ಯಾರಂತ ಗೊತ್ತಿಲ್ವಾ? ನಾನು ನೀವು ಮದುವೆಗೆ ಬರುವುದೇ ಇಲ್ಲ. ಯಾಕೆ? ಹೆಣ್ಣು ನಿಂತಾಗಿಲ್ಲ. ಯಾರ ಬಣ್ಣ ಬಂದ್ರೆ ನೀನು ಕುಳಿತುಕೊಂಡಿರು. ಹೌದು. ನಾನು ಬಂದಾಗ ಎಲ್ಲಾದ್ರೂ ಹೊರಬೇಕಾದ್ರೆ ಮೊದಲು ನಾನು ಬೇಕಾದ್ರೆ ಬಿಡಿ ಮಾಡ್ಕೊಳ್ಬೇಡ. ಹುಡುಗಿ ಯಾರಂತ ನಮಗೆ ಗೊತ್ತುಂಟು. ಹಾಗಾಗಿ ಹಿಂದೆ ವಿಚಾರವನ್ನು ನೇರವಾಗಿ ಹೇಳಿಬಿಡ್ತೇನೆ. ಅಲ್ಲ ಹುಡುಗಿ ಉಂಟುಂಟಾ? ದಪ್ಪಕ್ಕಿದ್ದಾಳೆ ಗಿಟ್ಟಕ್ಕಿದ್ದಾಳೆ ತೆಳ್ಳಗಿದ್ದಾಳೆ. ಹುಡುಗಿ ದಪ್ಪಕ್ಕಿದ್ದಾಳೆ ಏನ್ ತಲೆ ಬಿಸಿಲ್ಲ, ಕಾಣ್ಲಿಕ್ಕೆ ದೊಡ್ಡ ಕುಂಬಳಕಾಯಿ ತಂದ್ರು ಒಟ್ಟಿಲ್ಲ. ಹೊಂದಾಣಿಕೆ ಚಂದ ಅಂತೀಯ. ಸುತ್ತಿ ಬಳಸಿ ಮಾತಾಡುವುದಿಲ್ಲ, ನೇರ ವಿಚಾರ ಕೊಡ್ತೇನೆ. ಇಲ್ಲ ಈ ರೂಪದಲ್ಲಿ ಮದುವೆ ಆಗುವುದಿದ್ರು ಅದು ನಿನ್ನನ್ನು ತೋರಿಸುತ್ತೇನೆ. ನಾನು ಮದುವೆ ಆಗ್ತೇನೆ. ಏನಾಯ್ತು?